ನಮಸ್ಕಾರ ಎಲ್ರಿಗೂ ಡೇ ಎಂಟ್ಗೆ ಸುಸ್ವಾಗತ. ಇವತ್ತು ಟೈಮ್ ಮಾಡಿದೆ, ಬೇಗ ವಿಡಿಯೋ ಸ್ಟಾರ್ಟ್ ಮಾಡ್ಬಿಡ್ತಾ ಬನ್ನಿ. ಚಲಿಯೇ ಶುರು करते हैं. ಬೆಳಗ್ಗೆ ಎದ್ದು ಪಂಕ ರೆಡಿಯಾಗಿ ಹಂಗೆ ಒಂದು ವಿಡಿಯೋ ಶೂಟ್ ಮಾಡ್ಕೊತಾ ಗಾಡಿ ಎತ್ಕೊಂಡು ಸೀದಾ ಹೊರಟಿದ್ದೆ ಆಫೀಸ್ ಕಡೆಗೆ. ಬೆಳಗ್ಗೆ ಏನೋ ಅಂದರೆ 7:30 ಎದ್ದು ಆಫೀಸ್ಗೆ ಹೋಗೋದೈತಲ್ಲ, ಅದರಂಥ ದೊಡ್ಡ ತಲೆನೋವು ಇನ್ಯಾವುದೂ ಇಲ್ಲ. ಆದರೂ ಎದ್ದು ಆಫೀಸ್ಗೆ ಹೋಗ್ತೀನಿ. ಆಫೀಸಿಂದ ಹೊರಟ ತಕ್ಷಣ ನನ್ನ ತಮ್ಮಂಗೊಂದು ಫೋನ್ ಮಾಡ್ತೀನಿ, ಎಲ್ಲಿ ನಾಷ್ಟ ಮಾಡೋದ ಅಂತ ಕೇಳ್ತೀನಿ. ಅವನು ಹೇಳ್ತಾನೆ ಪೇಟೆ ಬೀದಿಲಿರೋ ವಿಘ್ನೇಶ್ವರದಲ್ಲಿ ಒಳ್ಳೆ ಬೆಣ್ಣೆ ಇಡ್ಲಿ ಅಂತ ಹೇಳ್ತಾನೆ. ಬೆಣ್ಣೆ ಇಡ್ಲಿ ಮಾತ್ರ ಸೈಕಾಗಿತ್ತು. 2 ಬೆಣ್ಣೆ ಇಡ್ಲಿ ತಿಂದ ತಕ್ಷಣ ನೆಕ್ಸ್ಟ್ ಆರ್ಡ್ರ್ ಮಾಡಿದೆ ಆ ಫ್ರೈಸ್ ಬಾತ್ ಕೂಡ ಸೂಪರ್ ಆಗಿತ್ತು. ಇವತ್ತಿನ ನಾಷ್ಟ ಮುಗಿದೋಗಿತ್ತು ಅಷ್ಟರಲ್ಲಿ. ವಿಘ್ನೇಶ್ವರ ಹೋಟ್ಲು ಬಗ್ಗೆ ಫೈನಲ್ ಆಗಿ ಒಂದು ರಿವ್ಯೂ ಹೇಳ್ಬಿಡ ಚಂದು, ಏನು ಅನ್ನಿಸ್ತು? ಗೊತ್ತಿಲ್ಲ. ಅಲ್ಲಿಂದ ನಾನು ಮುಗಿಸಿ ಡ್ಯೂಟಿಗೆ ಸೀದಾ ಹೊರಡ್ತೀನಿ. ಅವನ ಜೊತೆ ಸ್ವಲ್ಪ ಹೊತ್ತು ಮಾತಾಡಿ ಅವ್ನ ಕಾಮಿಡಿ ಎಲ್ಲ ಮುಗಿಸ್ಕೊಂಡು ಸೀದಾ ನಾನು ಡ್ಯೂಟಿಗೆ ಹೊರಟ್ಬಿಡ್ತೀನಿ. ಆ ವ್ಯೂ ನೋಡ್ತಾ ಇದ್ರೆ ನಮ್ಮ ಮಂಡ್ಯ ಅಂದ ಚಂದ ನೋಡುಗರು. ಯಾರ್ಯಾರು ಹೇಳ್ತಾರಪ್ಪ ಸ್ವಚ್ಛತಾ ನಗರಿ ಮೈಸೂರು ಅದು ಇದು ಅಂತ. ನಮ್ಮ ಮಂಡ್ಯದಲ್ಲಿರೋ ವೈಬು ಯಾವ ಪ್ಲೇಸಲ್ಲಿ ಸಿಗುತ್ತೆ ಗುರು? ಬೆಳಿಗ್ಗೆ ಈ ರೋಡಲ್ಲಿ ಗಾಡಿ ಓಡಿಸ್ಕೊಂಡು ಹೋಯ್ತಾ ಇದ್ರೆ ಒಂದು ಮಜಾ. ಯಾವ ರೋಡು ಅಂತ ಗೆಸ್ ಮಾಡಿ ಹಂಗೆ ಒಂದು ಕಮೆಂಟ್ ಮಾಡ್ಬಿಡ್ರಪ್ಪ ಎಲ್ಲರೂ ನಮ್ಮ ಮಂಡ್ಯ ಜನ. ಈ ವಿಡಿಯೋ ಮುಗಿಸ್ಕೊಂಡು ಹೋಗ್ತಿದ್ದಂಗೆ ರೋಡಿಂದ ಊರು ರೀಚ್ ಆಗ್ತಿದ್ದಂಗೆ ನನಗೊಂದು ಶಾಕ್ ಆದಿತ್ತು. ಅದೇನು ಅಂತ ನೀವೇ ನೋಡಿ. ಅಲ್ಲಿ ಮುಂದೆ ನೋಡಿದ್ರು ಅಂಬಾಸಿಡರ್ ಕಾರ್ನ ಅವರು ಪಾತ್ರೆ ಸಾಮಾನು ಮಾರಕ್ಕೆ ಇಟ್ಕೊಂಡವ್ರಿಗರು. ಒಳ್ಳೆ ಆ್ಯಂಟಿಕ್ ಪೀಸ್ ಗಾಡಿ ಅದು, CNG ನಂಬರ್. ಆ ಗಾಡಿನ ಪಾತ್ರೆ ಸಾಮಾನಿಗೆ ಮಾರಕ್ಕೆ ಇಟ್ಕೊಂಡವ್ರಲ್ಲ ಅವರೇ ಗ್ರೇಟ್. ಆಗೋ ಈಗ ಅವ್ರಿಗೊಂದು ಮಾತು ಬೈಕೊಂಡು ಮನ್ಸಲ್ಲೇನೆ ಸೀದಾ ಅಲ್ಲಿಂದ ಹೋದದ್ದೆ. ಒಂದು ಫ್ರೂಟ್ ಸಲಾಡ್ ತಿಂದು ಒಂದು ಕ್ಲಿಪ್ ತಿನ್ಕೊಂಡು ಸೀದಾ ಹಂಗೆ ಒಂದು ಪೋಸ್ಟ್ ಕೊಟ್ಕೊಂಡು ಸೀದಾ ಹೊರಟೆ. ಅಲ್ಲಿಂದ ಬಂದು ನಮ್ಮ ಬ್ರೋ ಹೊಸ ಶಾಪ್ ಓಪನ್ ಮಾಡಿದರು. ಅದರಲ್ಲಿ ಬ್ರೌನಿನ ಟೇಸ್ಟ್ ಮಾಡ್ತೀನಿ. ಬ್ರೌನಿ ಮಾತ್ರ ನೆಕ್ಸ್ಟ್ ಲೆವೆಲ್ ಅಲ್ಟಿಯಾಗಿತ್ತು. ಬ್ರೌನಿ ತಿನ್ನೋದ್ಮೇಲೆ ಸ್ಟ್ರಾಬೆರಿ ಡ್ರಿಪ್ನ ಟ್ರೈ ಮಾಡಿ ಬಿಲ್ನ ಬ್ರೋಗೆ ಬಾಯಿ ಹೇಳಿ ಹೊರಡ್ತೀನಿ. ಇವತ್ತು ಮಂಗಳವಾರದಾಗಿರೋದ್ರಿಂದ ಪೂಜೆ ಮಾಡಿ ದೇವ್ರಿಗೆ ಕೈ ಮುಗಿದು ಒಳ್ಳೇದು ಮಾಡಪ್ಪ ಅಂತ ಬೇಡ್ಕೊಂಡು ಹಂಗೆ ಈ ರೀಲ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ಮತ್ತೆ ಸಿಗವ ಅಷ್ಟೇ.